ಗುರು ಅಂದರೆ ಜಸ್ಟ್ ಪಾಠ ಕಲಿಸೋರಷ್ಟೇ ಅಲ್ಲ, ಬದುಕಿನ ಬೆಳಕು. ಭರತ ಮುನಿಯ ನಾಟ್ಯಶಾಸ್ತ್ರವಿರಬಹುದು, ರಸಸೂತ್ರವಿರಬಹುದು, ಭರತನಾಟ್ಯದ ಮಹತ್ವ, ಇದೆಲ್ಲವನ್ನು ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ಕೊಡಲಿದ್ದೇವೆ. ಈ ಎಲ್ಲ ಅಂಶಗಳನ್ನು ನಮಗೆ ತಿಳಿಸ್ಕೊಡಲಿದ್ದಾರೆ ರಾಗಿಣಿ ಸಂಗೀತ ನೃತ್ಯಾಲಯದ ನಾಟ್ಯಗುರು ವಿದುಷಿ ಶ್ರೀಮತಿ ಶ್ರೀರಂಜನಿಯವರು. ಅಜ್ಞಾನತಿಮಿರಾಂಧಸ್ಥ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಗುರುಭ್ಯೋ ನಮಃ. ಬ್ರಹ್ಮಾಂಡದಲ್ಲಿರುವ ಗುರು ಸ್ವರೂಪದ ಎಲ್ಲ ಶಕ್ತಿಗೂ ನಮಿಸುತ್ತಾ ಗುರು ಪೌರ್ಣಮಿಯ ಅಂಗವಾಗಿ ನಡೆಸುತ್ತಿರುವ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಗುರು ಅಂದರೆ ಜಸ್ಟ್ ಪಾಠ ಕಲಿಸೋರಷ್ಟೇ ಅಲ್ಲ, ಬದುಕಿನ ಬೆಳಕು. ಇನ್ನು ಶಾಸ್ತ್ರೀಯ ಕಲೆಗಳಲ್ಲಿ ಗುರು ಮತ್ತು ಶಿಷ್ಯ ಪರಂಪರೆಗೆ ಅತ್ಯುನ್ನತ ಒಂದು ಸ್ಥಾನವಿದೆ. ಜೊತೆಗೆ ಭರತ ಮುನಿಯ ನಾಟ್ಯಶಾಸ್ತ್ರವಿರಬಹುದು, ರಸಸೂತ್ರವಿರಬಹುದು, ಭರತನಾಟ್ಯದ ಮಹತ್ವ, ಇದೆಲ್ಲವನ್ನು ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ಕೊಡಲಿದ್ದೇವೆ. ಅದರ ಜೊತೆಗೆ ಗಂಡು ಹೆಣ್ಣು ಎನ್ನುವಂತಹ ಭೇದವಿಲ್ಲದೆ ಭರತನಾಟ್ಯ ಹೇಗೆ ಒಬ್ಬ ವ್ಯಕ್ತಿಯನ್ನು ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಆತ್ಮೋದ್ಧಾರಕ್ಕೆ, ಅದರ ಬೆಳವಣಿಗೆಗೆ ಹೇಗೆ ಕಾರಣವಾಗುತ್ತೆ, ಇದೆಲ್ಲವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಗುರು ಮುಖೇನ ತಿಳಿದುಕೊಳ್ಳೋಣ. ಈ ಎಲ್ಲ ಅಂಶಗಳನ್ನು ನಮಗೆ ತಿಳಿಸ್ಕೊಡಲಿದ್ದಾರೆ ರಾಗಿಣಿ ಸಂಗೀತ ನೃತ್ಯಾಲಯದ ನಾಟ್ಯಗುರು ವಿದುಷಿ ಶ್ರೀಮತಿ ಶ್ರೀರಂಜನಿಯವರು. ನಮಸ್ತೆ ಮೇಡಮ್. ನಮಸ್ಕಾರ. ಶ್ರೀಮತಿ ಶ್ರೀರಂಜನಿಯವರದ್ದು ಕಲಾ ಕುಟುಂಬ. ರಂಜನಿಯವರ ತಾಯಿ ಗುರು ವಿದುಷಿ ಭಾಗ್ಯ ಶೇಷಾದ್ರಿಯವರ ಮಾರ್ಗದರ್ಶನದಲ್ಲೇ ಬೆಳೆದವರು. ಹೈದರಾಬಾದ್ನ ಗುರು ಶ್ರೀ PR ಬಾಲಕೃಷ್ಣನ್ ಹಾಗೂ ಬೆಂಗಳೂರಿನ ಗುರು ಶ್ರೀಮತಿ ಗೀತಾ ಅವರ ಸಮರ್ಥ ಮಾರ್ಗದರ್ಶನದಲ್ಲಿ ನೃತ್ಯಾಭ್ಯಾಸವನ್ನು ನಡೆಸಿದ್ದಾರೆ. 1992ರಲ್ಲಿ ತಮ್ಮ 8ನೇ ವಯಸ್ಸಿನಲ್ಲಿ ಹೈದರಾಬಾದ್ನ ಶ್ರೀ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಇವರ ಅರಂಗೇಟ್ರಂ ನೆರವೇರಿತು. ಪ್ರಸ್ತುತ ಕರ್ನಾಟಕ ಪ್ರಶಸ್ತಿ ಪುರಸ್ಕೃತೆ, ಕರ್ನಾಟಕ ಕಲಾಶ್ರೀ ನಾಟ್ಯ ನಿಕೇತನದ ಸಂಸ್ಥಾಪಕಿ, ಖ್ಯಾತ ನೃತ್ಯ ಸಂಯೋಜಕಿ ಹಾಗೂ ಅಭಿನಯ ಪರಿಣಿತೆ ಗುರು ಶ್ರೀಮತಿ ರೇವತಿ ನರಸಿಂಹನ್ ಅವರ ಬಳಿ ಉನ್ನತ ತರಬೇತಿಯನ್ನು ಪಡಿತಾ ಇದ್ದಾರೆ. ಇಲ್ಲಿವರೆಗೂ ದೇವಸ್ಥಾನಗಳು, ನೃತ್ಯೋತ್ಸವ, ಸಾಮಾಜಿಕ ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳು, ಕಾಲೇಜು ಹಾಗೂ ಕಾರ್ಪೊರೇಟ್ ಸಂಸ್ಥೆಗಳು ಸೇರಿದಂತೆ ದೇಶಾದ್ಯಂತ ಸುಮಾರು 2500ಕ್ಕೂ ಹೆಚ್ಚು ಏಕವ್ಯಕ್ತಿ ಹಾಗೂ ತಂಡದ ನೃತ್ಯ ಪ್ರದರ್ಶನಗಳನ್ನು ನೀಡಿದ್ದಾರೆ. ಗುರು ಪೌರ್ಣಿಮೆಯ ಶುಭಾಶಯಗಳು. ಗುರು ಅಂದ ಕೂಡಲೇ ನನಗೆ ಒಂದು ನೆನಪಾಗೋದು, ನೀವು ಶಿಷ್ಯರಾಗಿ ನಿಮ್ಮ ವೃತ್ತಿ ಬದುಕನ್ನು ಆರಂಭಿಸಿದ್ರಿ ಮತ್ತು ಈಗ ಗುರುವಾಗಿದ್ದೀರಿ. ಈ ಟ್ರಾನ್ಸಿಷನ್ ಜೊತೆಗೆ ಗುರುವಿನ ಪ್ರಭಾವ, ಗುರು ಅಂದರೆ ನಿಮ್ಮ ಪ್ರಕಾರ ಏನು? ಶ್ರೀ ಗುರುಭ್ಯೋ ನಮಃ. ಅಜ್ಞಾನತಿಮಿರಾಂಧಸ್ಥ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲ ಗುರುಗಳಿಗೂ ನಮಸ್ಕರಿಸುತ್ತಾ ಗುರುಪೂರ್ಣಿಮೆಯ ನನ್ನ ಹಾರ್ದಿಕ ಆಶೀರ್ವಾದಗಳು ಹಾಗೂ ನನ್ನ ಒಂದು ಅಭಿನಂದನೆಗಳು ಹಾಗೆ ಪ್ರಣಾಮಗಳನ್ನು ತಿಳಿಸ್ತಾ ಇದ್ದೀನಿ. ಗುರು ಅಂದರೇನೆ ಒಂದು ಶಕ್ತಿ. ನನ್ನ ಪ್ರಕಾರ ಗುರು ಎಂದರೆ ಅಜ್ಞಾನದ ಕತ್ತಲೆಯಲ್ಲಿ ಬೆಳಕನ್ನು ಮೂಡಿಸುವವರೇ ಗುರು. ಗುರುಗೆ ಒಂದು ಸ್ವರೂಪ ಅಂತ ನಾವು ಕಾಣ್ಕೋಬೇಕು ಅಂತ ಇದ್ದರೆ ಗುರು ದಕ್ಷಿಣಾಮೂರ್ತಿ, ಬೃಹಸ್ಪತಿ, ಈ ರೀತಿಯಾದಂತಹ ಒಂದು ಗುರುಗಳನ್ನ ನಾವು ಆರಾಧಿಸ್ತಾ ಬರ್ತೀವಿ. ಅವ್ರ ಬಗ್ಗೆ ನಾವು ಕೇಳ್ತಾ ಬರ್ತೀವಿ. ನಮ್ಮ ನಾಟ್ಯಶಾಸ್ತ್ರ ಹಾಗೂ ನಮ್ಮ ಬೇರೆ ಒಂದು ಶಾಸ್ತ್ರಗಳಲ್ಲಿ ನಾವು ನೋಡ್ಕೊಂಡು ಬಂದರೆ ಭರತ ಮುನಿ ಅವರೆಲ್ಲ ನಮಗೆ ಗುರುವಾಗ್ತಾರೆ. ಯಾಕೆ ಅಂತಂದರೆ ನಾಟ್ಯಶಾಸ್ತ್ರವನ್ನು, ಅವರು ನಾಟ್ಯ ವೇದವನ್ನು ನಾಟ್ಯಶಾಸ್ತ್ರಕ್ಕೆ ತಂದಿರೋಂತಹ ಗುರುಗಳು. ಅದೇ ರೀತಿ ನಮ್ಮ ಭೂಮಿಯಲ್ಲಿ ಅನೇಕ ಗುರುಗಳು ತಮ್ಮ ಶಿಷ್ಯರಿಗೆ ಹಸ್ತಾಂತರವನ್ನು ಮಾಡ್ತಾ ಬರ್ತಾರೆ. ಗುರುವಿನ ಉದ್ದೇಶ ಇಷ್ಟೇ, ಏನು ಜ್ಞಾನವನ್ನು ಅವರು ಪಡ್ಕೊಂಡಿರ್ತಾರೆ ಅದನ್ನು ಮುಂದಿನ ಪೀಳಿಗೆಗೆ ತಲುಪಿಸೋದು. ನಿಸ್ವಾರ್ಥ ಸೇವೆ ಅಂತಲೇ ನಾವು ಹೇಳ್ಬೋದು. ಯಾಕೆ ಅಂತಂದರೆ ಇಂದಿನ ಪೀಳಿಗೆಯಲ್ಲಿ ಆ ಒಂದು ಟೀಚಿಂಗ್ ಟೆಕ್ನಿಕ್ ಅಂತ ಏನಂತಾರೆ ತುಂಬ ಕಮರ್ಷಿಯಲೈಸ್ ಆಗ್ತಾ ಇದೆ. ಆದರೆ ಗುರುವಿನ ಮಹತ್ವ ಏನು ಅಂತಂದರೆ ಯಾವುದೂ ನಮ್ಮದಲ್ಲ, ನಮಗೆ ದೊರಕಿರುವಂತಹ ಒಂದು ಜ್ಞಾನ, ಆ ಜ್ಞಾನವನ್ನು ನಾವು ಮುಂದಿನ ಪೀಳಿಗೆಗೆ ಕೊಡ್ತಿದ್ದೀವಿ. ಸೊ ನಾಲೆಡ್ಜ್ ಟ್ರಾನ್ಸ್ಫಾರ್ಮೇಷನ್ ಅನ್ನೋದು ಗುರುವಿನ ಮೊದಲ ಒಂದು ಆದ್ಯತೆ ಆಗಿರುತ್ತೆ. ಈಗ ಭರತನ ನಾಟ್ಯಶಾಸ್ತ್ರದ ಬಗ್ಗೆ ನಾವು ಸಾಮಾನ್ಯವಾಗಿ ಕೇಳಿರ್ತೇವೆ.
ಏನಿದು ಎಕ್ಸಾಕ್ಟಾಗಿ ವಿವರಿಸಬಹುದಾ ಸಿಂಪಲ್ ಆಗಿ? ನಾಟ್ಯಶಾಸ್ತ್ರ ಅನ್ನೋದೇ ಒಂದು ಅಗಾಢವಾದಂತಹ ಗ್ರಂಥ. ಅದು ಗ್ರಂಥ ಅನ್ನೋದಕ್ಕಿಂತ ಅದು ಜ್ಞಾನ ಅಂತ ಅನ್ಬೋದು. ಯಾರಿಗೂ ಸಂಪೂರ್ಣವಾಗಿ ಅಷ್ಟು ಬೇಗ ಸಲ್ಲಲ್ಲ. ಅದಕ್ಕೆ ಅಧ್ಯಯನ ಬೇಕಾಗತ್ತೆ, ಅದಕ್ಕೊಂದು ಪರಿಶ್ರಮ ಬೇಕಾಗತ್ತೆ. ನಾಟ್ಯಶಾಸ್ತ್ರ ಅನ್ನೋದು ಬರೀ ನಾಟ್ಯಕ್ಕೆ ಸಂಬಂಧಪಟ್ಟಿಲ್ಲ. ಅದರಲ್ಲಿ ಸಂಗೀತ ಇರ್ಬೋದು, ಅಥವಾ ಥಿಯೇಟಿಕಲ್ ಇರ್ಬೋದು, ಲೈಟಿಂಗು, ಬೆಳಕು ಮತ್ತು ವಿನ್ಯಾಸಗಳು, ಈ ಎಲ್ಲ ಮಾಧ್ಯಮಗಳು ಅದರಲ್ಲಿ ಬರುತ್ತೆ. ಅಂದರೆ ಓವರಾಲ್ ನೀವು ಸೈಕಾಲಜಿ ತೊಗೊಳ್ಳಿ ಅಥವಾ ಯಾವುದಾರ ಒಂದು ಥಿಯೇಟಿಕಲ್ ಬ್ಯಾಕ್ಗ್ರೌಂಡ್ ತೊಗೊಳ್ಳಿ, ನಾಟ್ಯಶಾಸ್ತ್ರದ ಒಂದು ಅಧ್ಯಯನ ಇದ್ದೇ ಇರುತ್ತೆ. ಅದು ಮೂಲತಃ ನಮ್ಗೆ ಹೆಂಗೆ ಅಂತಂದರೆ, ಇವಾಗ ರಾಮಾಯಣ ಮಹಾಭಾರತ ಹೇಗೆ ಎಪಿಕ್ ಅಂತೋ, ನಾಟ್ಯಶಾಸ್ತ್ರ ಅಭಿನಯ ದರ್ಪಣ ಆ ರೀತಿ ನಮಗೊಂದು ರೆಫರೆನ್ಸ್ ಅಂತ ಎಲ್ಲ ಕಡೆ ಬರುತ್ತೆ. ಸೊ ನಮ್ಗೆ ಏನೇ ಒಂದು ಅಧ್ಯಯನ ಅಥವಾ ಅದ್ರ ಬಗ್ಗೆ ತಿಳ್ಕೋಬೇಕು ಅಂದರೆ ನಾಟ್ಯಶಾಸ್ತ್ರದಿಂದ ತಗೊಂಡ್ರೆ ಬೇರೆ ಒಂದು ಗ್ರಂಥಗಳು ಅದಕ್ಕೆ ಪೂರಕವಾಗುತ್ತೆ. ಆದರೆ ಪ್ರತಿಯೊಬ್ಬರು ನಾಟ್ಯಶಾಸ್ತ್ರವನ್ನು ಒಂದು ಬರೀ ನೃತ್ಯಕ್ಕಾಗಲಿ ಸಂಗೀತಕ್ಕಾಗಲಿ ಅಂತ ನೋಡ್ತೀರಾ. ಅದೊಂದು ಜೀವನದ ಒಂದು ಕಲಿಕೆ ಅಥವಾ ಒಂದು ಜ್ಞಾನ ದೃಷ್ಟಿಯಲ್ಲಿ ತಿಳ್ಕೊಳ್ಳುವಂತಹ ವಿಚಾರ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಒಳ್ಳೆಯ ಅಂಶ ಹೇಳಿದ್ರಿ. ಮತ್ತು ಭರತನಾಟ್ಯ ಅಂತ ಹೇಳಿದ್ರೆ ಹಿಂದೆ ಎಲ್ಲ ಅದೊಂದು ಪರಂಪರೆಯಾಗಿ ಮುಂದುವರ್ಕೊಂಡು ಬರ್ತಾಯಿತ್ತು. ಇವಾಗ ಪ್ರತಿಯೊಬ್ಬರಿಗೂ ಅದೊಂದು ಇಚ್ಛೆ, ಆಸೆ, ಆಕಾಂಕ್ಷೆ, ಒಂದು ಚಾಲೆಂಜಿಂಗ್ ಧ್ಯೇಯ ಆಗಿ ಮಾರ್ಪಡ್ತಾ ಇದೆ. ಈ ಬೆಳವಣಿಗೆ ಬಗ್ಗೆ ಏನು ಹೇಳ್ತೀರಿ? ಈ ವಿಚಾರವಾಗಿ ನನ್ನ ಮೊದಲನೆಯ ಗುರುಗಳನ್ನ ನಾನು ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಹೈದರಾಬಾದ್ನಲ್ಲಿ ಗುರು PR ಬಾಲಕೃಷ್ಣನ್ ಅಂತ ನನ್ನ ಮೊದಲನೇ ಗುರುಗಳು. ಅವರು ಎಷ್ಟು ಶಿಸ್ತುಬದ್ಧವಾಗಿ ನನಗೆ ಪಾಠ ಮಾಡಿದ್ರು ಅಂದರೆ, 6ನೇ ವಯಸ್ಸಿನಲ್ಲಿ ನನ್ನ ಕಲಿಕೆ ಶುರುವಾಯಿತು. ಯಾವುದೂ ಕಾರ್ಯಕ್ರಮಗಳನ್ನು ನನಗೆ ಕೊಡಿಸ್ದಿರ ಒಂದು ಏನಂತಾರೆ ಪಬ್ಲಿಕ್ ಪರ್ಫಾರ್ಮೆನ್ಸ್ಗಳಿಗೆ ನನಗೆ ಎನ್ಕರೇಜ್ ಆ ಥರ, ಅಂದರೆ ಈಗೆಲ್ಲ ಫಸ್ಟ್ ಕ್ಲಾಸಿಗೆ ಬರ್ತಿದ್ದಂಗೆ ಪ್ರೋಗ್ರಾಮ್ ಯಾವಾಗ ಕೊಡಿಸ್ತೀರಾ ಅಂತಾರಲ್ವ, ಸೊ ಆ ಥರ ಅಲ್ದಿರ ಕಲಿಕೆಗೆ ಪ್ರಾಧಾನ್ಯತೆಯನ್ನು ಕೊಟ್ಟಿರೋಂತಹ ಗುರುಗಳವರು. ನನ್ನ 9ನೇ ವಯಸ್ಸಿನಲ್ಲಿ ನನ್ನ ರಂಗಪ್ರವೇಶವನ್ನು ಮಾಡಿಸಿದ್ರು. ರಂಗಪ್ರವೇಶ ಮಾಡಿಸಿ 15 ದಿನಕ್ಕೆ ಆಲ್ ಇಂಡಿಯಾ ಡ್ಯಾನ್ಸ್ ಕಾಂಪಿಟೇಷನ್ನ ನನ್ನ ಕಳಿಸಿದ್ರು. ಆ ಏಜಲ್ಲಿ ನಮಗೇನು ಗೊತ್ತಾಗತ್ತೆ, ಗುರುಗಳು ಏನು ಹೇಳಿಕೊಟ್ರೋ ಅದನ್ನು ನಾವು ಮಾಡ್ತೀವಿ. ಅವ್ರ ಗುರುಗಳ ಒಂದು ಆಶೀರ್ವಾದದಿಂದ ನನಗೆ ಆಲ್ ಇಂಡಿಯಾ ಲೆವೆಲ್ನಲ್ಲಿ ಫಸ್ಟ್ ಪ್ರೈಸ್ ವಿತ್ ಗೋಲ್ಡ್ ಮೆಡಲ್ ಬಂತು. ಅಂದರೆ ನಾನು ಅದನ್ನು ಅರ್ಥಕೊಂಡಿದ್ದು ಯಾವಾಗ ಅಂದರೆ, ನಾನು ಗುರು ಆದಾಗ, ಅಂದರೆ 20 ವರ್ಷದ ನಂತರ ಆ ಗುರುವಿನ ಟ್ರೈನಿಂಗ್ ಯಾವ ರೀತಿ ಇರ್ತಿತ್ತು, ಕ್ವಾಲಿಟಿ ಹೇಗಿರ್ತಿತ್ತು, ಒಂದು ಶಿಷ್ಯನ ಪಳಗಿಸೋದು ಹೇಗೆ, ಅವರ ಒಂದು ಕ್ಯಾಪಬಿಲಿಟಿ ಏನು, ಅವರ ಸ್ಟ್ರೆಂತ್ ಏನು ಅನ್ನೋದನ್ನು ಅವರು ಅರ್ಥಿಸ್ಕೊಂಡು ಅದನ್ನು ಪರಿಶ್ರಮದಿಂದ ಅವರಿಗೆ ಹೇಳಿಕೊಟ್ಟು ಅವರ ಒಂದು ಸಾಧನೆಯನ್ನು ಒಂದು ಹಾದಿ ಮಾಡಿಕೊಡ್ತಾರಲ್ವ, ಅದನ್ನು ನಾನು ಗುರು ಆದಾಗ ಮಾತ್ರ ಅರ್ಥ ಆಗಿದ್ದು. ಅಲ್ಲಿವರೆಗೂ ಅವರ ಒಂದು ಟೀಚಿಂಗ್ ಟೆಕ್ನಿಕ್ ನನಗೆ ಗೊತ್ತಿರಲಿಲ್ಲ. ಈಗ ಪ್ರಸ್ತುತ ನನ್ನ ಗುರುಗಳು ಕರ್ನಾಟಕ ಕಲಾಶ್ರೀ ಗುರು ಶ್ರೀಮತಿ ರೇವತಿ ನರಸಿಂಹನ್ ಅವರು ಅಭಿನಯ ಎಕ್ಸ್ಪೋನೆಂಟ್ ಅವರು. ಸೊ ಅವರ ಒಂದು ಕಲಿಕೆ ನನಗೆ ಇಟ್ ವಾಸ್ ಅನ್ ಆಸ್ಟಕ್ ಫಾರ್ ಮಿ. ಯಾಕಂದರೆ ಅವರು ಒಬ್ರೊಬ್ರಿಗೂ ಯಾವ ರೀತಿ ಒಂದು ನ್ಯೂಯಾನ್ಸಸ್ ಅಭಿನಯ ಹೇಳ್ಕೊಡೋದು ಸುಲಭದ ಮಾತಲ್ಲ. ನೀವು ಅಂಗಶುದ್ಧಗಳು ಹೆಂಗಾರ ನೀವು ಕರೆಕ್ಟ್ ಮಾಡ್ಬೋದು, 10 ಅಲ್ಲ 100 ಜನ ಇದ್ರೂ ಮಾಡ್ಬೋದು. ಆದರೆ ಈ ಅಭಿನಯ ಅನ್ನೋದು ಆ ಸಾತ್ವಿಕತೆ ಒಬ್ರೊಬ್ಬರಲ್ಲೂ ಹೆಕ್ಕಿ ಬರಬೇಕು ಅಂತಂದರೆ ಅದಕ್ಕೆ ತುಂಬ ಫೈನ್ ಕಾರ್ವಿಂಗ್ಸ್ ಬೇಕಾಗತ್ತೆ. ಸೊ ಆ ಒಂದು ಕೆಲಸನ ನನ್ನ ಗುರುಗಳು ನನ್ನಲ್ಲಿ ಮಾಡಿದ್ದಾರೆ. ಅಂದರೆ ನನ್ನಲ್ಲಿ ಇರುವಂತಹ ಒಂದು ಕಲೆಯನ್ನು ಮೆರುಗುಗೊಳಿಸೋದು ಹೇಗೆ ಅನ್ನೋದನ್ನು ಅವರು ಮೂಡಿಸಿದ್ದಾರೆ. ಸೊ ಇದು ಎಲ್ಲ ಈ ಥರ ಗುರುಗಳ ಹತ್ರ ನಾನು ಕಲ್ತಿರೋದೇನೆ ನಾನಿವಾಗ ಶಿಷ್ಯರಿಗೆ ಏನು ಹೇಳ್ಕೊಡ್ತಾ ಇದ್ದೀನಿ, ನನಗೆ ಇದೊಂದು ಹಾದಿಯ ಅಂತ ಹೇಳ್ಬೋದು. ಸೊ ಮಾಡರ್ನ್ ಚಾಲೆಂಜಸ್ ಜೊತೆಗೆ ನಿಮ್ಮ ಗುರುಗಳು ಕಲಿಸ್ಕೊಟ್ಟಿರುವಂಥ ಪಾಠದ ಜೊತೆಗೆ ನಿಮ್ಮ ಈ ಶಿಕ್ಷಣ ಸಾಗ್ತಾ ಇದೆ. ಖಂಡಿತ. ಇದ್ರ ಜೊತೆಗೆ ನಾವು ಭರತನಾಟ್ಯಶಾಸ್ತ್ರದ ಬಗ್ಗೆ ಮಾತನಾಡ್ತಾ ಇದ್ವಿ. ಇದರಲ್ಲಿ ರಸಸೂತ್ರಗಳು ಬಹಳ ಪ್ರಾಮುಖ್ಯತೆಯನ್ನು ವಹಿಸುತ್ತೆ. ಇದನ್ನು ನೀವು ಮಕ್ಕಳಿಗೆ ಹೇಗೆ ತಿಳಿಪಡಿಸ್ತೀರಿ? ಇದು ತುಂಬ ಚಾಲೆಂಜು. ಏನಂದರೆ ಈಗಿನ ಮಕ್ಕಳಿಗೆ ರಸೋತ್ಪತ್ತಿ ಅನ್ನೋದೇ ಗೊತ್ತಿಲ್ಲ. ಅವರು ಇವಾಗೆಲ್ಲ ಮೀಡಿಯಾ ನೋಡ್ತಿರ್ತಾರೆ, ಅದರಲ್ಲಿ ಏನು ಇರುತ್ತೋ ಅದಕ್ಕೆ ಸ್ಪಂದಿಸ್ತಾ ಹೋಗ್ತಾರೆ.
ಆ್ಯಕ್ಚುಲಿ ಒಂದು ಎಮೋಷನ್ ಅನ್ನೋದು ಮಕ್ಕಳಿಗೆ ತಾನೇ ನ್ಯಾಚುರಾಲಿಟಿಯಲ್ಲಿ ಇರುತ್ತೆ ಅವ್ರಿಗೆ. ಅದನ್ನು ನಾವು ವಿ ಹ್ಯಾವ್ ಟು ನಾಕ್ ಇಟ್ ಅಷ್ಟೇ. ನಮ್ಮ ಬೇರೆ ಅಂಗಾಂಗ ಚಲನೆಗಳು ಏನಿರುತ್ತೆ, ಮುಖಭಾವಗಳು, ದೃಷ್ಟಿಭೇದಗಳು, ಆಮೇಲೆ ಮುಖಾಭಿನಯ ಅಂತ ನಾವೇನು ಕರಿತೀವಿ, ಇದರಿಂದ ಅವ್ರಿಗೆ ನಾವು ಸಾಕಷ್ಟು ಎಕ್ಸ್ಪ್ಲನೇಷನ್ನ ಕೊಡ್ತೀವಿ. ಇವಾಗ ಸಾಹಿತ್ಯದಲ್ಲಿ ಪದ ಅರ್ಥಗಳು ಮತ್ತು ಒಳ ಅರ್ಥಗಳು ಮತ್ತು ಈ ಥರ ಒಂದು ಜಿಸ್ಟನ್ನು ಕೊಡ್ತೀವಿ, ಸಮರೈಸೇಷನ್ ಎಲ್ಲ ಕೊಟ್ಟು ಅದರಿಂದ ಅವ್ರಿಗೆ ಹೇಗೆ ರಸೋತ್ಪತ್ತಿ ಆಗತ್ತೆ, ಅದನ್ನು ಹೆಂಗೆ ರಿಯಾಕ್ಟ್ ಮಾಡಬೇಕು ಅನ್ನೋದನ್ನು ನಾವು ಮಾಡಿ ತೋರಿಸಿ ಮತ್ತು ಅವರಲ್ಲಿರುವಂತಹ ಒಂದು ಅಭಿನಯನ ಆಚೆ ತರೋದು ಇದೆಯಲ್ಲ, ದಿಸ್ ಇಸ್ ಕ್ವೈಟ್ ಚಾಲೆಂಜಿಂಗ್ ಬಟ್ ಇಟ್ಸ್ ಫನ್. ಯಾಕೆ ಅಂತಂದರೆ 5 ಬೆರಳು ಒಂದೇ ಥರ ಇರಲ್ಲ. ನಾನು ಯೋಚನೆ ಮಾಡೋದು, ನಾನು ಕಲ್ತಿರುವಂತಹದ್ದೇ ಬೇರೆ, ಬೇರೆಯವರು ಅದನ್ನು ಅರ್ಥೈಸ್ಕೊಂಡು ಅದನ್ನು ಪ್ರೆಸೆಂಟ್ ಮಾಡೋದೇ ಬೇರೆ. ಸೊ ಸ್ಟೂಡೆಂಟ್ಸಿಂದನೂ ಸಾಕಷ್ಟು ಕಲಿಯೋದಿದೆ. ಯಾಕೆ ಅಂದರೆ ಇವಾಗಿನ ಮಕ್ಕಳು ತುಂಬ ಕ್ರಿಯೇಟಿವ್. ಅವ್ರಿಗೆ AI ಇರ್ಬೋದು, ಬಟ್ ಬೇರೆ ಟೂಲ್ಸ್ ಇರ್ಬೋದು, ಸಾಕಷ್ಟು ವಿಚಾರಗಳು ವೈಡಾಗಿ ಅವ್ರಿಗೆ ಜ್ಞಾನವನ್ನು ಪಡೀತಾ ಇದ್ದಾರೆ. ಸೊ ಹೀಗಾಗಿ ಅದನ್ನು ಯಾವಾಗ ನೃತ್ಯಕ್ಕೆ ಅಡಾಪ್ಟ್ ಮಾಡ್ತಾರಲ್ವಾ, ಸೊ ಹೊಸ ವಿಚಾರಗಳು ಅಭಿನಯದಲ್ಲಿ ಮೂಡಿಬರುತ್ತೆ. ಸೊ ಇದು ಒಂಥರ ಫನ್ ಇನ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್. ಕ್ರಿಯೇಟಿವ್ ಆ್ಯಂಡ್ ಫನ್ ಅಂತ ಹೇಳ್ತೀರಾ. ಸೊ ಇಷ್ಟೆಲ್ಲ ಅರ್ಥ ಮಾಡ್ಕೋಬೇಕಂದ್ರೆ ಆ ಮಕ್ಕಳ ವಯಸ್ಸು ಕೂಡ ಬಹಳ ಮುಖ್ಯ ಆಗುತ್ತೆ. ಡೆಫಿನೆಟ್ಲಿ. ನಾಟ್ಯ ಗುರುವಾಗಿ ಯಾವ ವಯಸ್ಸಿನಿಂದ ಒಂದು ಭರತನಾಟ್ಯದ ಕಲಿಕೆ ಆರಂಭವಾಗಬೇಕು ಅಂತೀರಿ? ನನ್ನ ಪ್ರಕಾರ 5ನೇ ವರ್ಷದಿಂದ ಕಲಿಕೆ ಪ್ರಾರಂಭವಾಗಬೇಕು. ಓಕೆ. ಅದಕ್ಕೊಂದು ಕಾರಣನೂ ಹೇಳ್ತೀನಿ. ಯೂಶ್ವಲಿ 5 ವರ್ಷದ ತನಕ ಅವರಿಗೆ ಒಂದು ಬೋನ್ ಡೆವಲಪ್ಮೆಂಟ್ ಏಜ್ ಅಂತ ಇರುತ್ತೆ. ಇದು ಶಾರೀರಿಕವಾಗಿ ಮಾಡಿರುವಂತಹ ಒಂದು ಅಭ್ಯಾಸ ಆದ್ದರಿಂದ ಅವರಿಗೆ ಅಷ್ಟು ನಾವು ಸ್ಪೇಸ್ ಕೊಡಬೇಕಾಗತ್ತೆ ಫಾರ್ ದೇರ್ ಡೆವಲಪ್ಮೆಂಟ್. ಅದಾದಮೇಲೆ ನಾವು ನಮ್ಮ ಅರಮಂಡಿ ಏನಿರ್ಬೋದು, ಮುಳುಮಂಡಿ ಇರ್ಬೋದು, ನಮ್ಮ ಅಂಗಶುದ್ಧತೆ ಇರ್ಬೋದು, ಅದೆಲ್ಲ ನಾವು ಅವ್ರಿಗೆ ಹೇಳಿದಾಗ ಅವ್ರಿಗೆ ಯಾವುದೇ ರೀತಿ ಎಫೆಕ್ಟ್ ಆಗೋದಿಲ್ಲ. ದೀರ್ಘಕಾಲಿಕವಾಗಿ ನೃತ್ಯಾಭ್ಯಾಸ ಮಾಡೋದಕ್ಕೆ ಈ ವಯಸ್ಸು ಸೂಕ್ತ ಅಂತ ಹೇಳ್ತೀವಿ. ಹೌದು. ಇನ್ನು ಭರತನಾಟ್ಯನ ನಾಟ್ಯಶಾಸ್ತ್ರದ ಬಗ್ಗೆ ಮಾತನಾಡಬೇಕಾದ್ರೆ ಒಂದು ಸಾಮಾನ್ಯವಾಗಿ ಕಾಡುವಂತಹ ಪ್ರಶ್ನೆ, ಭರತನಾಟ್ಯ ಅಂದರೆ ಅದು ಹೆಣ್ಣು ಮಕ್ಕಳ ಒಂದು ಇಷ್ಟವಾದಂಥ ಕಲೆ ಅನ್ನುವಂಥದ್ದು ಎಲ್ಲರೂ ಅಂದ್ಕೊಂಡಿರೋದು. ಅಂದರೆ ಭರತನ ನಾಟ್ಯಶಾಸ್ತ್ರ ಬರೆದಿರೋದು ಪುರುಷ, ಆದರೆ ಗಂಡು ಮಕ್ಕಳ ಸಂಖ್ಯೆ ಕಡಿಮೆ. ಯಾಕೆ ಈ ವೈರುಧ್ಯಗಳು? ಇಲ್ಲ, ಕಮ್ಮಿ ಅಂತ ಇವಾಗ ಹೇಳೋದಕ್ಕಾಗೋದಿಲ್ಲ. ಆ್ಯಂಡ್ ಕಲೆ ಅನ್ನೋದು ಇಟ್ಸ್ ನಾಟ್ ಆನ್ ಜೆಂಡರ್ ಬೇಸ್ಡ್. ಯಾಕೆ ಸಂಗೀತಗಾರರು ಇರ್ತಾರಲ್ವ, ಹೌದು ಅಲ್ವಾ, ಮತ್ತು ನಾಟಕದಲ್ಲೂ ಇರ್ತಾರಲ್ವ, ಮತ್ತು ನೃತ್ಯಕ್ಕೆ ಯಾಕೆ ಈ ಒಂದು ಪಾರ್ಶಿಯಾಲಿಟಿ? ಆ ಥರ ಏನೂ ಇಲ್ಲ. ಸ್ವಯಂ ನಮ್ಮ ನಾಟ್ಯಾದಿದೇವತ ನಟರಾಜನೇ ಪುರುಷ. ಯಾವಾಗ ತಾಂಡವ ಬರ್ತೀವಿ ನಾವು ಶಿವ ಅಂತ ನೆನೆಸ್ಕೋತೀವಿ, ಯಾವಾಗ ಲಾಸ್ಯ ಅಂತ ಬರ್ತೀವಿ ನಾವು ಶಕ್ತಿ ಅನ್ಕೋತೀವಿ. ಆದರೆ ಇವರಿಬ್ಬರು ಬೇರೆನಾ? ಖಂಡಿತ ಇಲ್ಲ, ಇವರಿಬ್ಬರು ಒಬ್ಬರೇ. ಅದು ಒಂದೇ ಶಕ್ತಿಯಾಗಿ 2 ಎನರ್ಜಿ ಡೆವಲಪ್ ಆಗುತ್ತೆ, ಒಂದು ತಾಂಡವ ಹಾಗೂ ಲಾಸ್ಯ. ಅದೇ ರೀತಿ ಪುರುಷ ಆಗಲಿ ಸ್ತ್ರೀ ಆಗಲಿ 2 ಶಕ್ತಿಗಳು ನಮ್ಮಲ್ಲಿ ಇರುತ್ತೆ. ಇವಾಗ ನಾವು ಆರ್ ವಿ ನಾಟ್ ಎಲಿಜಿಬಲ್ ಟು ಡೂ ರಿಗರಸ್? ವಿ ಕ್ಯಾನ್. ಇವಾಗ ಮಾತಾ ದುರ್ಗಾ ನೋಡಿದ್ರೆ ಎಂತಹ ಒಂದು ಶಕ್ತಿಯುತವಾದಂತಹ ತಾಂಡವವನ್ನು ಮಾಡಿದ್ರು ಅವರು. ಅದೇ ರೀತಿ ವಿಷ್ಣು ಮೋಹಿನಿ ಅವತಾರದಲ್ಲಿ ಬಂದಾಗ ಲಾಸ್ಯಯುತವಾದಂತಹ ಮೋಹಿನಿ ಅಟ್ಟಂ ನಾವು ನೋಡಿದ್ರೆ ಗೊತ್ತಾಗತ್ತೆ. ಹೇಗೆ ಅದು ಸ್ತ್ರೀಗೂ ಪುರುಷಕ್ಕೂ ಇದಾಗಿದೆ? ಖಂಡಿತ ಇಲ್ಲ. ಇದು ಎಲ್ಲರಿಗೂ ಸಮಾನವಾದಂತಹ ಕಲೆ, ಸ್ತ್ರೀ ಆಗಲಿ ಪುರುಷ ಆಗಲಿ. ಆದರೆ ಒಂದೇ ನೆನ್ಪಿಟ್ಕೋಬೇಕಾದ್ದು ಏನು ಅಂತಂದರೆ ಆ ಪುರುಷತ್ವ ಹಾಗೂ ಸ್ತ್ರೀಯತ್ವ, ಅದನ್ನು ನಾವು ಡೆವಲಪ್ ಮಾಡ್ಕೊಂಡು ಹೋಗಬೇಕು. ಅದನ್ನು ಅರ್ಥೈಸ್ಕೊಂಡ್ರೆ ಖಂಡಿತ ಅದು ಗೊತ್ತಾಗಲ್ಲ. ಸೊ ಈ ಒಂದು ಸಣ್ಣ ಜಾಗ್ರತೆಯನ್ನು ವಹಿಸಿದ್ರೆ ಖಂಡಿತ ಒಳ್ಳೆಯ ನೃತ್ಯಪಟುವಾಗ್ಬೋದು ಅಂತ ಹೇಳಿ ಹೇಳ್ತೀರಾ? ಡೆಫಿನೆಟ್ಲಿ. ಓಕೆ. ಇನ್ನು ಇವಾಗ ನಮಗೆ ನೃತ್ಯ ಅಂದ ಕೂಡಲೇ ಒಂದು ಭರತನಾಟ್ಯ ಡ್ಯಾನ್ಸರ್ ಅಂದ ಕೂಡಲೇ ಅವ್ರು ನಿಲ್ಲುವ ಭಂಗಿ, ಮಾತನಾಡೋದು, ಒಂದು ಅವ್ರದ್ದೇ ಒಂದು ಡಿಫ್ರೆಂಟ್ ಪಾಸ್ಚರ್ಸ್ ಎಲ್ಲವೂ ಇರುತ್ತೆ. ಜೊತೆಗೆ ಅವರು ಮಾತನಾಡೋದು ಎಲ್ಲವೂ ಮೆಂಟಾಲಿಟಿ ಕೂಡ ಬಹಳ ವಿಭಿನ್ನವಾಗಿರುತ್ತೆ. ಇದೆರಡರ ಜೊತೆಗೆ ಆತ್ಮೋನ್ನತಿಗೆ ಈ ಭರತನಾಟ್ಯ ಹೇಗೆ ಸಹಕಾರಿ? ಖಂಡಿತ. ಇವಾಗ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಡ್ಯಾನ್ಸ್ ಥೆರಪಿ ನೌ ಡೇಸ್. ನೀವು ನೋಡಿದ್ರೆ ಇದು ಮುಂಚೆನೂ ಇತ್ತು, ಆದರೆ ಇದಕ್ಕೊಂದು ಹೆಸರು ಕೊಟ್ಟು ಇವಾಗಿನ್ನೂ ಜಾಸ್ತಿ ಆಗ್ತಾ ಇದೆ.
ಯಾವುದಕ್ಕೆ ಇದನ್ನು ಥೆರಪಿ ಅಂತ ಕರೀತಾರೆ ಹೇಳಿ? ಯಾವಾಗ ನಿಮಗೆ ತೊಂದರೆಗೆ ಹೋಗ್ತೀರಾ, ಯು ವಿಲ್ ಗೋ ಫಾರ್ ಸೊಲ್ಯೂಷನ್ ಅಲ್ವಾ? ಇವಾಗ ನಾವು ಡಾಕ್ಟರ್ ಹತ್ರ ಯಾಕೆ ಹೋಗ್ತೀವಿ? ಕಾಯಿಲೆ ಬಂತು, ಅದಕ್ಕೋಸ್ಕರ ಡಾಕ್ಟರ್ ಹತ್ರ ಹೋದ್ವಿ. ಅದೇ ರೀತಿ ನಿಮಗೆಲ್ಲೋ ಒಂದು ಕಡೆ ಮಾನಸಿಕ ಇಂಬ್ಯಾಲೆನ್ಸ್ ಆದಾಗ ಆವಾಗ ನಿಮಗೆ ಯು ಗೋ ಇನ್ ಸರ್ಚ್ ಆಫ್ ಪೀಸ್. ಯಾತ್ರಲ್ಲಿ ನನಗೆ ಒಂದು ದೈಹಿಕವಾಗಿ ಮಾನಸಿಕವಾಗಿ ನನಗೆ ಒಂದು ನೆಮ್ಮದಿ ಕಾಣ್ತೀನಿ ಅಥವಾ ಒಂದು ಸಂತೋಷ ಕಾಣ್ತೀನಿ ಅಂತ ಹೋದಾಗ ಈ ಕಲೆಗಳು ಬರುತ್ತೆ. ಸೊ ಇವಾಗ ಓದುವಾಗ ಒಂದು ಸಂಗೀತವನ್ನು ಕೇಳ್ಕೊಂಡು ಇದು ಮಾಡ್ತಾರೆ, ಆವಾಗ ಮೈಂಡ್ ಬ್ಯಾಲೆನ್ಸ್ ಆಗುತ್ತೆ ಅವ್ರಿಗೆ, ಸ್ಟ್ರೆಸ್ಸು ಟೆನ್ಷನ್ನು ಎಲ್ಲ ಬರೋದಿಲ್ಲ. ಅದೇ ರೀತಿ ನಮ್ಮ ಫಿಸಿಕಲ್ ಆ್ಯಕ್ಟಿವಿಟೀಸ್ ಅಂತ ಬಂದಾಗ ಯೋಗ ಇರ್ಬೋದು, ಕಲರಿಪಯಟು ಇರ್ಬೋದು, ಭರತನಾಟ್ಯ ಇರ್ಬೋದು, ಬೇರೆ ಶಾಸ್ತ್ರೀಯ ನೃತ್ಯಗಳು ಇರ್ಬೋದು, ಇದೆಲ್ಲ ಸಮತೋಲನಕ್ಕೆ ಒಂದು ಮಾರ್ಗ ಆಗುತ್ತೆ. ಇದು ಒಂದು ಭಾಗವಾದರೆ ಇನ್ನೊಂದು, ದಿಸ್ ಈಸ್ ದ ಬೆಸ್ಟ್ ವೇ ಟು ಕನೆಕ್ಟ್ ಫಾರ್ ಡಿವಿನಿಟಿ. ದಿಸ್ ಈಸ್ ದ ಈಸಿಯೆಸ್ಟ್ ವೇ ಐ ಕ್ಯಾನ್ ಸೇ. ಯಾಕೆ ಅಂತಂದರೆ ನಮ್ಮ ನೃತ್ಯ ಮಾಡುವಾಗ ಕೃಷ್ಣ ಅಂತಂದಾಗ ತಾನೇ ಕೃಷ್ಣ ಅನ್ನೋ ಥರ ಒಂದು ಭಾವನೆಯಲ್ಲಿ ಆ ಒಂದು ನೃತ್ಯವನ್ನು ಮಾಡಿದಾಗ, ಅಥವಾ ರಾಧೆ ಅಂತ ಇರುವಾಗ ಆ ಕೃಷ್ಣನನ್ನು ನಾವು ಅರಿಸ್ತೀವಿ. ಸೊ ಈ ರೀತಿಯಾದಂತಹ ನಾವು ಒಂದು ಈಸಿ ಕನೆಕ್ಟಿವಿಟಿಯನ್ನು ಕಾಣ್ಬೋದು. ಸೊ ನನ್ನ ಪ್ರಕಾರ ಪೂಜೆ ಪುನಸ್ಕಾರ ಅದು ಎಲ್ಲದಕ್ಕಿಂತ ನಮ್ಮ ದೇಹನೇ ಒಂದು ನಮ್ಮ ದೇಹನೇ ಒಂದು ಅರ್ಪಣೆ. ಈ ಒಂದು ಹಸ್ತಮುದ್ರೆಗಳು ಅಭಿನಯದಿಂದ ನಾವು ದೇವರಿಗೆ ಆರಾಧಿಸುತ್ತಾ ನಮ್ಮ ವಂದನೆಯನ್ನು ಸಲ್ಲಿಸ್ತೀವಿ. ಓಕೆ ಮೇಡಮ್, ಮತ್ತು ನಮ್ಮ ಕಾರ್ಯಕ್ರಮದ ಕಡೆಯ ಪ್ರಶ್ನೆ, ಇವತ್ತು ಪ್ರತಿಯೊಬ್ಬ ಪೋಷಕರದ್ದು ಒಂದೇ ಕಂಪ್ಲೇಂಟ್, ಮಕ್ಕಳು ದೊಡ್ಡವರನ್ನು ಗೌರವಿಸೋದಿಲ್ಲ ಅಂತ. ಆದರೆ ಭರತನಾಟ್ಯ ಅಂತ ಬಂದ ಕೂಡಲೇ ಅದು ಗುರು ಮತ್ತು ಶಿಷ್ಯರ ಒಂದು ಪರಂಪರೆ, ಗೌರವಕ್ಕೆ ಹೆಚ್ಚು ಆದ್ಯತೆ ಅಂತ. ಈ ಹಿನ್ನೆಲೆಯಲ್ಲಿ ಒಂದು ಮಗು ಭರತನಾಟ್ಯವನ್ನು ಕಲಿಯೋಕ್ಕೆ ಶುರು ಮಾಡಿದ ಕೂಡಲೇ ಅದು ಆಟೋಮೆಟಿಕ್ಕಾಗಿ ಮನೆಯಲ್ಲಿ ಒಂದು ಎಲ್ಲರನ್ನು ಗೌರವಿಸುವಂಥ ಗುಣವನ್ನು ಬೆಳೆಸ್ಕೊಳುತ್ತಾ, ಹೇಗೆ? ಖಂಡಿತ. ಯಾಕೆ ಅಂದರೆ ನಮ್ಮ ಕಲೆನೇ ಆ ಥರ ಹೇಳ್ಕೊಡತ್ತೆ. ಇದು ಗೌರವ ನಾವು ಕೇಳಿ ಪಡೆಯುವಂಥದ್ದಲ್ಲ, ತಾನಾಗಿ ತಾನೇ ಬರುವಂಥದ್ದು. ಯಾಕೆ ಅಂದರೆ ನಮ್ಮ ಕಲೆಯ ಮಹತ್ವ ಆ ಥರ ಇದೆ. ಇವಾಗ ನಾವು ಸ್ಕೂಲ್ಗೆ ಹೋದಾಗ ಟೀಚರ್ಗೆ ನಾವು ಹೇಗೆ ಗ್ರೀಟ್ ಮಾಡ್ತೀವಿ, ಅದೇ ರೀತಿ ಗುರುಗಳನ್ನ ಕಂಡಾಗ ನಾವು ನಮಸ್ಕರಿಸ್ತೀವಿ, ಅವರ ಆಶೀರ್ವಾದವನ್ನು ತಗೋತೀವಿ. ಒಂದು ಮನೆಯಲ್ಲಿ ಪೋಷಕರಾದಂಥವರು ಅದನ್ನು ಪಾಲಿಸ್ತಾ ಇದ್ದರೆ ಮಕ್ಕಳಿಗೆ ತಾನಾಗಿ ತಾನೇ ಈ ಸಂಸ್ಕಾರ ಅನ್ನೋದು ಬರುತ್ತೆ. ಇನ್ನೊಂದು, ಈ ಥರ ಒಂದು ಗುರುಕುಲದಲ್ಲಿ ಗುರು ಇರುವಂತಹ ಸ್ಥಾನದಲ್ಲಿ ಅಥವಾ ಒಂದು ಕಲಿಕೆಯ ಪಾಠಶಾಲೆಯಲ್ಲಿ ನೋಡಿ ಕಲಿತಾರೆ, ಅದೂ ಇರುತ್ತೆ. ಮಕ್ಕಳಿಗೆ ಗುರು ಅಂತ ಒಂದು ಸ್ಥಾನ ಅದು ಯಾವಾಗ ಅವರಿಗೆ ಅದು ಗೊತ್ತಾಗತ್ತೆ, ತಾನಾಗಿ ತಾನೇ ಅವರು ಆ ಒಂದು ರೆಸ್ಪೆಕ್ಟನ್ನು ಕೊಡ್ತಾರೆ. ಸೊ ಅಂದರೆ 1 ಅವರ್ ಮೊಬೈಲ್ನಲ್ಲಿ ಕಳೆಯೋದಕ್ಕೂ 1 ಗಂಟೆ ನೃತ್ಯ ಶಾಲೆಯಲ್ಲಿ ಕಲಿಯೋದಕ್ಕೂ ಆ ಮಗುವಿನ ವ್ಯಕ್ತಿತ್ವ ವಿಕಸನದಲ್ಲಿ ಬಹಳಷ್ಟು ಅದು ಪ್ರಭಾವವನ್ನು ಬೀರುತ್ತೆ ಅನ್ನುವಂಥ ಒಳ್ಳೆ ಮಾತನ್ನು ನೀವು ತಿಳಿಸ್ಕೊಟ್ರಿ ಮೇಡಮ್. ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುವಿನ ಮಹತ್ವ ಮತ್ತು ನಾಟ್ಯದ ಮಹತ್ವವನ್ನು ತಿಳಿಸ್ಕೊಟ್ರಿ. ತುಂಬ ಹೃದಯದ ಧನ್ಯವಾದಗಳು ತಮಗೆ. ಧನ್ಯವಾದಗಳು ನಿಮಗೂ. ನೋಡಿದ್ರಲ್ಲ, ನಾಟ್ಯ ಗುರು ಶ್ರೀ ರಂಜಿನಿ ಮೇಡಮ್ ಅವರು ಎಷ್ಟು ಒಳ್ಳೆಯ ಮಾತುಗಳನ್ನ ತಿಳಿಸ್ಕೊಟ್ರು ಅಂತ. ಭರತನಾಟ್ಯ ಎನ್ನುವಂತಹ ದೈವಿಕ ಕಲೆಯನ್ನು ಮಕ್ಕಳಿಗೆ ಬಾಲ್ಯದಿಂದಲೇ ಅಭ್ಯಾಸ ಮಾಡಿಸಿದ್ರೆ ಖಂಡಿತ ಅವರು ಉತ್ತಮ ವ್ಯಕ್ತಿಗಳಾಗಿ ರೂಪುಗೊಳ್ತಾರೆ ಅನ್ನೋದರಲ್ಲಿ ಅನುಮಾನವೇ ಇಲ್ಲ. ಸೊ ನೀವು ಕೂಡ ಒಮ್ಮೆ ಯೋಚಿಸಿ, ನಿಮ್ಮ ಮಗುವನ್ನು ಕೂಡ ಭರತನಾಟ್ಯಕ್ಕೆ ಸೇರಿಸುವ ಪ್ರಯತ್ನವನ್ನು ಮಾಡಿ ನಮ್ಮ ಈ ಶಾಸ್ತ್ರೀಯ ಕಲೆಯನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ, ಬೋಲೋ ಇಂಡಿಯಾದ ಈ ವಿಶೇಷ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇವೆ. ನಮಸ್ಕಾರಗಳು.